ನನ್ನ ಹೆಸರು ಸವಿತಾ ಅಂತ, ಕಳ್ಳೀಪುರ. ಇದು ಗೋವರ್ಧಿನಿ ಫೀಡ್ ಹಾಕೋದ್ರಿಂದ ನಮ್ಮ ಹಸು ಮೊದಲು ಇದೆಲ್ಲ ಜಳ್ಳು ಸೋರಿಸೋದು, ಮತ್ತೆ ಒಂಥರ ಯಾವಾಗಲೂ ಅಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ ಹಸು. ಮತ್ತು ಹಾಲು ಕರಿಬೇಕಾದ್ರೆ ಒಂಥರ ನರಗಳೆಲ್ಲ ಇದಾದಾಗ ಕಾಲು ಒದಿಯೋದು ಆ ಥರ ಮಾಡ್ತಾಯಿತ್ತು. ಇವಾಗ ಅದು ಫೀಡ್ ಹಾಕ್ತಾ ಇದ್ದಾಗಿಂದನೂ ಆ ಥರ ಎಲ್ಲ ಏನು ಮಾಡ್ತಾ ಇಲ್ಲ. ಮತ್ತು ಇದು ಇದೆಯಲ್ಲ, ಇದೊಂಥರ ನೀರು ತುಂಬಿಕೊಂಡಂಗೆ ಆಗ್ತಾ ಇತ್ತು. ಆಗಾಗ ಒಂದು 15 ದಿವಸ 20 ದಿವಸ ತಿಂಗಳು ಹಂಗೆ ಡಾಕ್ಟರ್ಗಳಿಗೆಲ್ಲ ಜಾಸ್ತಿ ನೋಡ್ಸಿದ್ವಿ. ಆದರೆ ಅದು ಕಡಿಮೆ ಆಗಿದೆ. ಮತ್ತು ಅದು ಹಾಲು ಕರಿಯೋವಾಗ ಹಾಲು ನರ ಒಂಥರ ಇದಾಗೋದಲ್ವಾ, ಅದೆಲ್ಲ ಕಡಿಮೆ ಆಗಿದೆ. ಮತ್ತು ಸಗಣಿನೂ ಅಷ್ಟೇ ಒಂಥರ ಗಮ್ ಥರ ಹಾಕೋದು, ಒಂಥರ ಬಂಕವಾಗಿ. ಇವಾಗ ಅದೆಲ್ಲ ಸಗಣಿನೂ ಚೆನ್ನಾಗಿ ಆಗ್ತಾ ಇದೆ, ಜೀರ್ಣನೂ ಚೆನ್ನಾಗಾಗುತ್ತೆ. ಹಸುನೂ ತುಂಬ ಆಕ್ಟಿವ್ ಆಗೈತೆ. ಅದೇ ಒಂಥರ ಉಳುಕಾಟ ಥರ ಇರೋದು, ಒಂಥರ ಪುರ್ಕಾಗ್ದಂಗೆ ಬೆಳ್ಳಕ್ಕೆ ಮೈಗೆಲ್ಲ ಇದಾಗಿರೋದು. ಎಲ್ಲ ಹಸುಗಳಿಗೂ ಆ ಥರ ಇತ್ತು. ಅದು ಇದು ಹಾಕಿದಾಗಿಂದನೂ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗಿದೆ. ಒಂಥರ ಸಣ್ಣ ಸಣ್ಣ ಗುಳ್ಳೆಗಳು ಬರೋದು, ಅದೊಂಥರ ಕೆಂಪಕ್ಕೆ ಇದಾಗ್ಬಿಡೋದು, ಇದೆಲ್ಲನೂ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗಿದೆ. ಈಗ ಎಲ್ಲ ಹಸುಗಳಿಗೂ ಇತ್ತು ಆ ಥರ. ಉಜ್ಬೇಕಾದ್ರೆ ಪಾಪ ಅವು ನೆವೆಗೆ ಇದು ಮಾಡೋದು. ಇವಾಗ ಅದೆಲ್ಲನೂ ಎಷ್ಟೋ ಕಡಿಮೆ ಆಗಿದೆ. ಮತ್ತು ಅದೇ ಸಗಣಿಗಳು ಡೈಜೆಷನ್ ಚೆನ್ನಾಗಾಗುತ್ತೆ. ಮೊದಲು ಅಷ್ಟೊಂದು ನಂಬ್ರ ಆಗ್ತಾ ಇರಲಿಲ್ಲ ಹಸುಗಳು, ಇವಾಗ ಯಾವಾಗಲೂ ನೀಟಾಗಿ ನಂಬ್ರ ಹಾಕೋದು. ಮೊದಲೆಲ್ಲ ತಿಂಗಳಿಗೆ 1-2 ಸತಿ ಆದ್ರೂ ಡಾಕ್ಟ್ರನ್ನ ಕರೆಸ್ತಾನೆ ಇದ್ವಿ. ಅದೇ ಸರಿಯಾಗಿ ಡೈಜೆಷನ್ ಆಗದೆ ಒಂಥರ ಹೊಟ್ಟೆ ಉಬ್ಬಸ ಆ ಥರ ಎಲ್ಲನೂ. ಇವಾಗ ಏನೂ ಇಲ್ಲ. ಮತ್ತು ಸಗಣಿನೂ ಅಷ್ಟೇ ಜಾಸ್ತಿ ನೀರಂಗೆ ಆಗ್ತಾ ಇರೋವು, ಎತ್ತೋದಕ್ಕೆ ಒಂಥರ ಬಂಕ ಅದು. ಇವಾಗ ಸಗಣಿನೂ ಅಷ್ಟೇ ಎಲ್ಲನೂ ಚೆನ್ನಾಗಿದೆ, ಹಸುಗಳು ಚೆನ್ನಾಗಿದೆ. ಮತ್ತು ರೋಮನೂ ಅಷ್ಟೇ ನೀಟಾಗಿ ಇದಾಗತ್ತೆ. ಮೊದಲು ಈ ರೋಮ ಎಲ್ಲನೂ ಎಷ್ಟೇ ತೊಳೆದ್ರು ಎಷ್ಟೇ ಇದು ಮಾಡಿದ್ರು ಕೂದಲು ಬೆಳ್ಕೊಂಡು ಒಂಥರ ಹಸುಗಳೇ ನೋಡೋಕೆ ಇದಾಗಿತ್ತು. ಇವಾಗ ಚೆನ್ನಾಗಿದೆ, ಅದೆಲ್ಲ ನೀಟಾಗಿ ರೋಮ ಎಲ್ಲ ಇದಾಗಿದೆ. ಮತ್ತೆ ಹಾಲು ಕರಿಯೋವಾಗ ನಿಮ್ಗೆ ಯಾವ ತರ ಇದಾಗ್ತಿತ್ತು? ಹಾಲು ಕರಿಯೋವಾಗ ಸರ್, ಇದು ಮೊದಲು ಹಾಲು ಕರಿಬೇಕಾದ್ರೆ ಒಂಥರ ತೆಳು ಇರೋದು ಹಾಲು. ಇವಾಗ ಫೀಡ್ ಹಾಕಿದಾಗಿಂದನೂ ಸ್ವಲ್ಪ ಮಂದ, ಒಂಥರ ಸ್ಮೆಲ್. ಮೊದಲು ಈ ನಾಟಿ ಹಸುಗಳಲ್ಲಿ ಕರೆದವಾಗ ಹೆಂಗಿತ್ತು ಆ ಥರ ಸ್ಮೆಲ್ ಚೆನ್ನಾಗಿರುತ್ತೆ. ಮತ್ತು ಹಾಲು ಅಷ್ಟೇ ಕಾಯಿಸ್ಬೇಕಾದ್ರೆ ಕೆನೆ ಕಟ್ಟೋದು ಅಷ್ಟೇ, ಮಂದಕ್ಕೊಳೆ ಎಮ್ಮೆ ಹಾಲು ಥರ ಕೆನೆ ಇದು ಮಾಡುತ್ತೆ. ಇದು ತುಪ್ಪನೂ ಚೆನ್ನಾಗಿದಾಗತ್ತೆ. ನಾನು ಮನೇಲಿ ತುಪ್ಪ ಮಾಡ್ಕೊತೀನಿ, ಅದು ಕೆನೆ ಎಲ್ಲ ಚೆನ್ನಾಗಿ ಮಂದಕ್ಕೆ ಕಟ್ಟುತ್ತೆ. ಮತ್ತು ತುಪ್ಪನೂ ಚೆನ್ನಾಗಿ, ಮೊದಲು 1 ವಾರ ಕೂಡಿಟ್ಟು 1 ಅರ್ಧ ಸೊಲ್ಗೆ ತುಪ್ಪ ಹಾಕ್ತಾ ಇರಲಿಲ್ಲ. ಇವಾಗ 1 ಸೊಲ್ಗೆ 2 ಸೊಲ್ಗೆ ತುಪ್ಪ ಮಾಡ್ಕೊತೀನಿ ವಾರಕ್ಕೆ ಒಂದ್ಸತಿ. ಬೆಣ್ಣೆನೂ ಚೆನ್ನಾಗಿ ಬರುತ್ತೆ. 1 ಕಾಲು ಲೀಟ್ರ್ ಹಾಲು ಕಾಯಿಸಿದ್ರೂ ಒಂದಷ್ಟು ದಪ್ಪ ಬೆಣ್ಣೆ ಬರುತ್ತೆ. ಹಾಲು ಚೆನ್ನಾಗಿ ಒಂಥರ ಸ್ಮೆಲ್ಲು, ಕುಡಿಯೋದಕ್ಕೂ ಚೆನ್ನಾಗಿದೆ. ಹಾಲು ಒಂದು ಮಂದಕ್ಕೆ ಚೆನ್ನಾಗಿದೆ. ಹಾಲು ಥಿಕ್ನೆಸ್ ಇದೆ. ಅದು ಕರಿಬೇಕಾದ್ರೂ ಸ್ಮೆಲ್ಲೂ ತುಂಬಾ ಚೇಂಜಸ್ ಇದೆ. ಮತ್ತೆ ಬೇರೆದೇನಾದರೂ ನೀವು ಅಬ್ಸರ್ವ್ ಮಾಡಿದ್ರೆ ಹಸುಗಳಲ್ಲಿ ಮುಂಚೆ ಇದಕ್ಕೆ ಉಸಿರಾಟ ಸಮಸ್ಯೆ? ಇದು ಉಸಿರಾಡೋದು ಅಷ್ಟೇ. ಮೊದಲು ಜಾಸ್ತಿನೇ ಇದು ಮಾಡೋ, ಅದೇ ಉಸಿರಾಡ್ಬೇಕಾದ್ರೆ ನಂಬ್ರಾಕ್ಬೇಕಾದ್ರೆ ಎಷ್ಟೋ ಹೋದ್ರೆ, ಇವಾಗ ಎಷ್ಟೋ ಒಂಥರ ನಾರ್ಮಲ್ ಆಗಿ ಚೆನ್ನಾಗಿದ್ದಾವೆ ಹಸುಗಳೆಲ್ಲನೂ. ಬಿಟ್ರು ಅಷ್ಟೇ ಈಚೆ ಹೋಗ್ಬೇಕಾದ್ರೆ ನಡೆಯೋದಕ್ಕೆ ಸ್ವಲ್ಪ ಇದು ಮಾಡೋ, ಇವಾಗ ಮೇಯ್ ಕೊಡ್ಕೊಂಡು ಹೋಗ್ತಾ ಇದ್ರೆ. ಇವಾಗ ಇದಂತೂ ನಾವ್ ಎಳ್ಕೊಂಡು ಹೋಗ್ಬೇಕಾಗಿತ್ತು ರೋಡಲ್ಲಿ, ಅಜ್ಜೆ ಇಕ್ಬೇಕಾದ್ರೆ ಅಷ್ಟೊಂದು ಇದು ಮಾಡೋವು. ಇವಾಗ ಬಿಟ್ರೆ ಸಾಕು, ಅದೇ ಅವಳ ಜಿಂಕೆ ಹೊಡೆದಂಗೆ ಓಡ್ತೈತೆ. ನಾನು ಎಷ್ಟೋ ಸತಿ ನಮ್ಮ ಚೆನ್ನಾಗಿ ನನ್ನ ಮಗನ ಕೂಡ ನಂದಿದ್ದಾನೆ. ಆ ಕಾಲಗಳೆಲ್ಲ ಅಮ್ಮ ಮೊದಲು ಅದು ಎಳ್ಕೊಂಡು ಹೋಗ್ಬೇಕಾಗಿತ್ತು, ನಾವೇ ಬಲವಂತ ಮಾಡಿ ಎಳ್ಕೊಂಡು ಹೋಗ್ಬೇಕಾಯ್ತು ಮೇಯೋದಕ್ಕೆ. ಇವಾಗ ಬಿಟ್ರೆ ಸಾಕು, ಅದೇ ನಮ್ಗಿಂತೂ ಫಸ್ಟ್ ಓಡತ್ತೀವಿ. ಈ ಹಸುನೇ ನಮ್ಗೆ ಜಾಸ್ತಿ ಇದು ಮಾಡ್ತಾ ಇದೀವಿ. ಅದೆಷ್ಟು ದುಡ್ಡಿಟ್ಟಿದೀವ, ಇವಾಗ ಎಷ್ಟು ಆರಾಮಾಗಿದೆ. ಮಾರ್ಬಿಟ್ಟು ಆ ಕಾಲಿದ್ರಿಂದ ವಾಪಸ್ ಬಂದಿರೋದು ಹಸು. ಮಾರ್ಬಿಟ್ಟಿದ್ವಿ ತುಂಬಲ್ಲಿ, ಮಾರ್ಬಿಟ್ಟು ಅವ್ರು ಅದೇ ಕಾಲದು ಒದಿತಾ ಇರ್ಲಿಲ್ಲ. ಅದು ಪಾಪ ಅದು ಕರಿಯೋವಾಗ ನಾವು ಈ ಮಲೆ ಹಿಂಗ್ ಹಿಡ್ಕೊಂಡು ಎಳೆದಾಗ ಅದು ನರ ಸ್ವಲ್ಪ ಇದಾಗೋದು. ಆ ಬೈಕ್ ಅವರು ಆ ಕಾಲೇನೋ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಕಾಸು ಕೊಟ್ಟಿರ್ಲಿಲ್ಲ. 1 ದಿವಸ ಇಟ್ಕೊಂಡು ಹೊಡೆದ್ಬಿಟ್ರು ವಾಪಸ್. ಮತ್ತೆ ಇವಾಗ 7-8 ಲೀಟ್ರ್ ಹಾಲಾಗತ್ತೆ. ಇವಾಗ ಹಸು ಎಷ್ಟೋ ಮೊದಲು ಹಿಂಗೆ ತೂಗುಡ್ಸೋದು ಹಸುನೇ, ಒಂಥರ ಬೇಜಾರಾಗೋದು ನಮ್ಗೆ ಹಸು ನೋಡಿದ್ರೆ. ಇವಾಗ ಈ ಫೀಡ್ ಹಾಕೋದ್ರಿಂದನೂ ಎಷ್ಟೋ ಆರಾಮಾಗಿದೆ ಹಸು. ಮೊನ್ನೆ ಕೊಟ್ಬಿಟ್ಟಿರೋರು ಅವರೇ ಬಂದು ನೋಡ್ಬಿಟ್ಟು ಈ ಹಸುನೇ ನಮ್ಗೆ ವಾಪಸ್ ಹೊಡೆದಿದ್ದು ಅಂತ ಹೇಳ್ತಿರೋದು. ಅಷ್ಟು ಚೆನ್ನಾಗಿದೆ. ನಿಮ್ಗೆ ಖುಷಿ? ನಮಗೆ ಖುಷಿ ಆಗಿದೆ ಸರ್ ಈ ಫೀಡ್.